ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀಕಾಂತಣ್ಣನವರ ಹುಟ್ಟುಹಬ್ಬ ಇದು. ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಮುಕ್ತ ಇವತ್ತು ನಗರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ರಕ್ತದಾನ ಶಿಬಿರ ಆಗಿರ್ಬೋದು, ಈಗ ಶಿವಮೊಗ್ಗ ಮೆಗನ್ ಆಸ್ಪತ್ರೆ ಹೆರಿಗೆ ವಾರ್ಡಿನಲ್ಲಿ ಹಣ್ಣು ಮತ್ತು ಬೆಡ್ ವಿತರಣೆ ಆಗಿರ್ಬೋದು, ಹಾಗೂ ತಾಯಿ ಮನೆಯಲ್ಲಿ ಮಕ್ಕಳಿಗೆ ಕೆಮ್ಮು ಪುಸ್ತಕಗಳನ್ನು ಕೊಡೋದಾಗಿರ್ಬೋದು, ಹಾಗೂ ನಗರದ ಕೆಲವು ಭಾಗಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಹೀಗೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಶಿವಮೊಗ್ಗ ನಗರದಲ್ಲಿ ಅವರಿಗೆ ನಿಮ್ಮೆಲ್ಲರ ಹೆಚ್ಚಿನ ಪ್ರೀತಿ ಸಿಗಲಿ, ಹಾಗೂ ಮುಂದಿನ ದಿನಗಳಲ್ಲಿ ಅವರು ಈ ಭಾಗದ ಶಿವಮೊಗ್ಗ ನಗರದಲ್ಲಿ ಶಾಸಕರಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಿಮಗೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಈ ಮೂಲಕ ನಾವೆಲ್ಲ ಆಶಿಸ್ತೇವೆ. ತಮ್ಮೆಲ್ಲರ ಆಶೀರ್ವಾದ ಇವತ್ತು ಅವ್ರ ಮೇಲೆ ಇರಬೇಕು ಅಂತ ಹೇಳ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ಏನು ನಮ್ಮ ನಾಯಕರಾದ ಶ್ರೀಕಾಂತಣ್ಣನವರ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದಿರೋದ್ರಿಂದ ನಮಗೆಲ್ಲ ಖುಷಿಯ ಸಂದರ್ಭ. ಹೋದ ವರ್ಷ ರಂಜಾನ್ ತಿಂಗಳು ಮಧ್ಯಭಾಗದಲ್ಲಿ ಬಂದಿತ್ತು, ಇವತ್ತು ರಂಜಾನ್ ಆಗಿದ್ದು ಮಾರ್ಗದರ್ಶನ ಬಂದಿದೆ. ಆದ್ದರಿಂದ ಅವರಿಗೆ ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ನಮ್ಮ ಅಕ್ಕ ತಂಗಿಯರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವ್ರ ಪರವಾಗಿ. ಹಾಗೆ ಇವತ್ತೇನು ಶ್ರೀಕಾಂತಣ್ಣ ಅಂದರೆ ಇವತ್ತು ಶಿವಮೊಗ್ಗ ನಗರ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಅವರು ಕೊಡುಗೆ ದಾನಿಯಾಗಿದ್ದಾರೆ. ಆದ್ದರಿಂದ ಶಿವಮೊಗ್ಗ ಜಿಲ್ಲೆ ಸಾಕಷ್ಟು ಯಾವುದೇ ಅಧಿಕಾರ ಇಲ್ಲದೂ ಸಹ ಇವತ್ತು ಅವರು ಪ್ರತಿ ತಾಯಂದಿರಿಗಾಗಲಿ, ಅಣ್ಣ ತಮ್ಮಂದಿರಿಗಾಗಲಿ, ಅಥವಾ ರೋಗಿಗೆ ಸಂಬಂಧಪಟ್ಟ ವಿಚಾರವಾಗಲಿ, ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರ ಆಗಲಿ, ಯಾವುದೇ ವಿಚಾರ ಇದ್ದರೂ ಅವ್ರು ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲದೆ ಇವತ್ತು ಸದಾಕಾಲ ಜನಗಳ ಮಧ್ಯೆ ಅವರು ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಸಂದರ್ಭದಲ್ಲಿ ಅವರಿಗೆಲ್ರಿಗೂ ನೀವೆಲ್ಲರೂ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಮುಂದಿನ ದಿನಗಳಲ್ಲಿ ಅಂಥ ವ್ಯಕ್ತಿಗೆ ಮಹಾನ್ ಅವರಿಗೆ ಒಂದು ಏನಾದ್ರು ಅಧಿಕಾರ ಸಿಕ್ಕಿದ್ದಲ್ಲಿ ಇನ್ನು ಜನಗಳಿಗೆ ಒಂದು ಸೇವೆ ಮಾಡೋಂಥ ಅವಕಾಶ ಜಾಸ್ತಿ ಸಿಕ್ಕೋದು ಅಂತ ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕ ತಂಗಿಯರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಈ ಭಾಗದ ಒಂದು MLA ಆಗಿ ತಾವೆಲ್ಲರೂ ಅವರಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಕಾಂಗ್ರೆಸ್. ठीक से फोटो देते ಕಾರ್ಮಿಕರ ಪರವಾಗಿ ಹಲವಾರು ಸೇವೆಯನ್ನು ಮಾಡ್ಕೊತ ಬಂದಂಥ ವ್ಯಕ್ತಿ ಇವತ್ತು ಆ ಹುಟ್ಟಿದ ಪ್ರಯುಕ್ತವಾಗಿ ಇಡೀ ಶಿವಮೊಗ್ಗ ನಗರದಲ್ಲಿ ಪ್ರತಿ ವಾರ್ಡ್ ವ್ಯಾಪ್ತಿಗಳಲ್ಲಿ ನಾವು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಿದ್ದೀವಿ. ಜೊತೆಗೆ ಇವತ್ತು ಶಿವಮೊಗ್ಗ ನಗರದ ಪ್ರಮುಖ ದೇವತೆಯಾದಂಥ ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ, ಹಾಗೆ ಕಾಲಭೈರೇಶ್ವರ ದೇವಸ್ಥಾನ ಪೂಜೆ ಸಲ್ಲಿಸುವುದರ ಮುಖಾಂತರವಾಗಿ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಶ್ರೀಕಾಂತಣ್ಣನವರ ಹುಟ್ಟುಹಬ್ಬವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ಶಿವಮೊಗ್ಗ ನಗರದಲ್ಲಿ ಏನು ನಮ್ಮ ಪುಟ್ಟರಾಜ್ ಗವಾಯಿಗಳ ಇದು ಶಾಲಾ ಇರ್ತಕ್ಕಂಥ ಆ ಶಾಲೆಗೆ ಪೆನ್ನು ಪುಸ್ತಕಗಳ ವಿತರಣೆಯನ್ನು ಮಾಡ್ತಕ್ಕಂಥದ್ದು, ತಾಯಿ ಮನೆಯಂತಹ ಮಕ್ಕಳು ಅನಾಥ ಮಕ್ಕಳುಗಳಿಗೆ ಬುಕ್ಕನ್ನು ಮತ್ತು ಬಟ್ಟೆಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು. ಜೊತೆಗೆ ಪ್ರತಿ ವಾರ್ಡ್ಗಳಲ್ಲೂ ಕೂಡ ತಮ್ಮದೇ ಆದಂತಹ ಶ್ರೀಕಾಂತಣ್ಣನ ಅಭಿಮಾನಿ ಬಳಗದವರು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಶ್ರೀಕಾಂತಣ್ಣ ಅಂದರೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಆಗಿರ್ತಕ್ಕಂಥವ್ರು.
ಹಾಗಾಗಿ ಅವರು ಕೂಡ ಬಡವರ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಬಡವರಿಗೆ ಉಚಿತವಾಗಿ ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಶ್ರೀಕಾಂತ್ ಅಣ್ಣವರಿಗೆ ಇಂದು ಇವತ್ತಿನ ದಿನವಾಗಿ ಅಂಗವಾಗಿ ಮೆಗಾನಾಸ್ಪತ್ರೆಯಲ್ಲಿ ಹಣ್ಣು ಮತ್ತು ಹಂಪಲು ಬ್ರೆಡ್ ಮತ್ತು ಎಲ್ಲವನ್ನು ಹಂಚಿದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಹಣ್ಣು ಹಂಚಲು ಬಂದಿದೆ. ಬೆಳಗಿನ ಜಾವ ಮಾರಿಕಾಂಬ ದೇವಸ್ಥಾನದಲ್ಲಿಯೂ ಕೂಡ ಅವರಿಗೆ ಪೂಜೆ ಪುನಸ್ಕಾರ ಮಾಡಿ ಮತ್ತು ಬ್ಲಡ್ ಕ್ಯಾಂಪನ್ನು ಕೂಡ ಮಾಡಿದ್ವಿ. ನಾವು ಸಹ ಬ್ಲಡ್ ಕ್ಯಾಂಪನ್ನು ಕೊಟ್ಟಿದ್ದೀವಿ. ಎಂ ಶ್ರೀಕಾಂತ್ ಅಣ್ಣ ದೀನ ದಲಿತರ ಮತ್ತು ಆಶಾ ಕಿರಣ ಮತ್ತು ನಮ್ಮ ಇಡೀ ಯುವಕರ ಕಣ್ಮಣಿ ಆದ ನಮ್ಮ ಈ ಶ್ರೀಕಾಂತ್ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಶಿವಕುಮಾರ್ ಸಿ, ಜಿಲ್ಲಾ ಯುವ ಕಾಂಗ್ರೆಸ್ SC ವಿಭಾಗದ ಜಿಲ್ಲಾಧ್ಯಕ್ಷ.